ಸಾರಿ ನೀವಂತ ಗೊತ್ತಾಗ್ಲಿಲ್ಲ ಸಾರಿ ಲಡ್ಡು ಕೊಡ್ಲಾ ಹ್ಞೂ ಅಂತೆ ಕೊಡ್ತೇನೆ ಬಿಡಿ ಪಾಪಣ್ಣ ಏಯ್ ಸುಮ್ಮನಿರಲೇ ಏಯ್ ಶ್ರೇಯರೇ ಕೆವ್ಡ್ಕೊಂಡ್ ಬಿಡ್ತೀನಿ ನಿನಗೆ ನಾನ್ ನಿಮ್ಮ ಅಣ್ಣ ನನಗ್ ಮುಟ್ಟುತ್ತೇನೋ ನೀನು ಸಾರಿ ಪಾಪಣ್ಣ ಕಾಮ್ ಡೌನ್ ನಾನು ಮೊಟ್ಕೋ ಸ್ಪರ್ಧೆ ಸೇರ್ಬಿಟ್ಟಿದೀನಿ ಇದೆಂತ ಸ್ಪರ್ಧೆ ಫಿಟ್ನೆಸ್ ಸ್ಪರ್ಧೆ ಕೇಳಿದೀನಿ ಇದ್ಯಾವ್ದೋ ಮೊಟ್ಕೋ ಸ್ಪರ್ಧೆ ಅಯ್ಯೋ ಇದೊಂದು ಹೊಸ ಚೈನ್ ಲಿಂಕ್ ಚಾಲೆಂಜು ನಾನ್ ನಾಮಿನೇಟ್ ಆಗ್ಬಿಟ್ಟಿದ್ದೆ ನನ್ಗಿಂತ ದೊಡ್ಡೋರ್ಗೆ ಯಾರಿಗಾದ್ರೂ ಮೊಟ್ಕೆ ಒಂದ್ ಫೋಟೋ ತಗೊಂಡ್ ಕಳಿಸ್ಬೇಕಿತ್ತು ಅದಕ್ಕೆ ಮೊಟ್ಕೋದ್ನಪ್ಪ ಬೇಜಾರ್ ಮಾಡ್ಕೋಬೇಡ್ವಾ ಬೇಕಾದ್ರೆ ನೀನು ಮೊಟ್ಕೆ ರಿವೆಂಜ್ ತಗೋ ನೋ ಶ್ರೇರಿ ನಾಯಿ ನಮ್ಮನ್ ಕಚ್ಚುತ್ತೆ ಅಂತ ನಾವು ನಾಯಿ ಕಚ್ಚಿದ್ರೆ ನಮ್ಮ ಮರ್ಯಾದೆ ಎಲ್ಲಿ ಉಳಿಯುತ್ತೆ ನಾನ್ ನಾಯಿ ಆದ್ರೆ ನಮ್ಮಣ್ಣ ದೊಡ್ಡ ನಾಯಿ ಆಗಿರ್ತಾನೆ ತಾನೆ ಇಲ್ಲ ನಾಯಿ ಓನರ್ ಆಗಿರ್ತಾನೆ ಕಳ್ಸ್ಕೊಳ್ಳಲೇ ಅದ್ಯಾರು ಕಳ್ಸ್ಕೋತೆ ಕಳ್ಸ್ಕೋಗ ಪಾಪಣ್ಣ ಬರೀ ಕಳ್ಸೋದಲ್ಲ ನಾನ್ ಕಳಿಸ್ಬಿಟ್ಟು ಬೇರೆ ಯಾರನ್ನಾದ್ರೂ ನಾಮಿನೇಟ್ ಮಾಡ್ಬೇಕು ಇದು ಮೊಟ್ಕೋ ಚೈನ್ ಲಿಂಕ್ ಸರ್ ಒಂದ್ ಸೆಲ್ಫಿ ಸರ್ ಯಾವ ಸೆಲ್ಫಿ ನಾವು ಸ್ಪರ್ಧೆಗೆ ಸೇರ್ಕೊಂಡಿದ್ವಿ ಸರ್ ಯಾಕೆ ಏನಾಗಿದೆ ನಿಮಗೆ ಮೊಟ್ಕೋ ಸ್ಪರ್ಧೆ ಇದೆ ಸರ್ ಸಿಕ್ಕಿದೆ ಪಾಯಿಂಟ್ಸ್ ಪಾಯಿಂಟಾ ನಾನು ಹೋದ್ರೆ ಜಾಯಿಂಟ್ ಲೂಸ್ ಆಗ್ಬಿಡ್ಬೇಕು ನಾನು ಓದಿಯೋ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೀನಿ ಓದಿಲ್ಲ ಓದಿಲ್ಲ ಆ ಕಡೆ ತಿರ್ಗಿ ಈ ಕಡೆ ತಿರ್ಗಿ ಮೇಲ್ ನೋಡಿ ಕೆಳಗ್ ನೋಡಿ ಸೆಲ್ಫಿನಾ ತಗೋ ರೆಡಿ 1 2 3 ಯಾಕೆ ಕೈ ನವ್ವೆ ಆಗ್ತಾ ಇದೆಯಾ ಕೆರಿಬೇಕಾ ತಪ್ಪು ತಿಳಿಬೇಡಿ ಮೊಟ್ಕೋ ಸ್ಪರ್ಧೆಯಲ್ಲಿ ನಾಮಿನೇಟ್ ಆಗಿದ್ದೆ ಅದಕ್ಕೆ ಮೊಟಕ್ದೆ ಓ ಮುಟಕ್ಬೇಕಾ ಹಾಗಾದ್ರೆ ಮುಟಕು ಬಾಯ್ ಅಂಕಲ್ ಹಲೋ ಇನ್ನೊಂದ್ಸಲ ಮುಟಕ್ತೀಯಾ ಎಷ್ಟು ಹಿತವಾಗಿದೆ ಮೊಟಕು ಎಷ್ಟು ಸಲ ಬೇಕಾದ್ರೂ ಮೊಟಕು ನಾನ್ ನಿನ್ ಬಿಡೋದಿಲ್ಲ ಹಲೋ ಇನ್ನೊಂದ್ಸಲ ಮಟಕಿ ಇನ್ನೊಂದ್ಸಲ ನಿಮಗೆ ಮೊಟ್ಕಿದ್ರೆ ಏನು ಆಗಲ್ವಾ ಒಂಥರ ಹಿತವಾಗಿರುತ್ತೆ ನಾನು ಶ್ರೀಮತಿ ಮಡಕಿದ್ರೆ ಅತಿಯಾಗಿರುತ್ತೆ ನಿಮ್ನ ನಾಮಿನೇಟ್ ಮಾಡ್ಲಾ ಅಯ್ಯೋ ನನ್ನ ಕೈ ಬಿಡುವಿಲ್ಲ ನಾನು ಯಾರನ್ನೂ ಮೊಟ್ಕೋದಿಲ್ಲ ಥ್ಯಾಂಕ್ ಯು ನಾನು ಹೆಂಡತಿ ಬಿಟ್ರೆ ನೀನೇ ಮುಟ್ಕೋದು ಚೆನ್ನಾಗಿ ಬಾಯ್ ಶ್ರೀಹರಿ ನೀನು ಎಷ್ಟು ಮೆಂಬರ್ಸ್ ನ ಮಟಕ್ದ್ಯಾ 3 ಮೆಂಬರ್ಸ್ ಆಯ್ತು ಕಣೆ ಒಂದಷ್ಟು ಜನ ನಾಮಿನೇಟ್ ಮಾಡಿದೀನಿ ಶ್ರೀಹರಿ ನನ್ನನ್ನು ಯಾರೋ ನಾಮಿನೇಟ್ ಮಾಡಿದಾರ ಕಣೋ ಯಾರನ್ನ ಮುಟ್ಟಕ್ಬೇಕಂತೆ ರೋಡಲ್ಲಿ ಇನ್ಶರ್ಟ್ ಮಾಡ್ಕೊಂಡಿರೋ ಜೆಂಟ್ಸ್ ನ ಮುಟ್ಟಕ್ಬೇಕಂತೆ ಅಷ್ಟೇ ತಾನೆ ಹುಡುಗಿರು ಗಂಡಸ್ರಿಗೆ ಮುಟ್ಟಕಿದ್ರೆ ಗಂಡಸರು ಖುಷಿಯಾಗಿ ನಗ್ತಾ ಇರ್ತಾರೆ ಬೇಗ ಹೋಗಿ ಮುಟ್ಟಕ್ಕೆ ಒಂದ್ ಸೆಲ್ಫಿ ತಗೊಂಡ್ ಪೋಸ್ಟ್ ಮಾಡು ಸ್ವೀಟು ರೋಡಲ್ಲಿ ಎಲ್ಲರೂ ಮುಟ್ಕೋರೆ ಅಲ್ಲ ಓಡಾಡೋದೇ ಇಲ್ಲ ಎಲ್ಲಿಂದನೋ ಬರ್ತಾರೆ ಮುಟುಕ್ತಾರೆ ಓಡೋಗ್ತಾರೆ ರೀ ನಾನ್ ನಿಮಗ್ ಬೆಳಿಗ್ಗೆನೆ ಹೇಳಿಲ್ವಾ ಹೆಲ್ಮೆಟ್ ಹಾಕೊಂಡು ಹೋಗಿ ಅಂತ ನಡೆದಾಡೋರ್ಗೆ ಎಂತ ಹೆಲ್ಮೆಟ್ ತಲೆ ಉಳಿಸ್ಕೋಬೇಕು ಅಂದ್ರೆ ಹೆಲ್ಮೆಟ್ ಹಾಕೋಬೇಕು ಎಲ್ಲಿ ನೋಡಿದ್ರು ಮೊಟ್ಕೋ ಸ್ಪರ್ಧೆನೆ ನಡೀತಿದೆ ಅರೆ ನನ್ನೂ ಯಾರೋ ನಾಮಿನೇಟ್ ಮಾಡ್ಬಿಟ್ಟಿದ್ದಾರೆ ಗಂಡನ ತಲೆ ಮುಟುಕಬೇಕು ಹುಚ್ಚತಾನೆ ಇದು ಶುದ್ಧ ಹುಚ್ಚ ಸ್ವೀಟು ಗಂಡನ್ ತಲೆ ಮುಟಕ್ಯಾ ಪಾಪ ಬರುತ್ತೆ ನಿನಗೆ ಪಾಪ ಬರತ್ತೆ ಅಂದ್ರೆ ದಿನಾ ಬೆಡ್ರೂಮ್ ಅಲ್ಲಿ ನಿಮ್ ತಲೆ ಮುಟಕ್ತೀನಿ ರೀ ನಾನು ಸ್ಪರ್ಧೆಯಲ್ಲಿ ನಾಮಿನೇಟ್ ಆಗಿದ್ದೀನಿ ಅಂತ ಮೆಸೇಜ್ ಬಂತು ಗಂಡನ್ ತಲೆ ಮೊಟಕ್ಬೇಕಂತಿತ್ತು ಅದಕ್ಕೆ ಮೊಟಕ್ದೆ ನಾನ್ಸೆನ್ಸ್ ಇದು ಪ್ಯೂರ್ ನಾನ್ಸೆನ್ಸ್ ಗಂಡನ್ ತಲೆ ಯಾರಾದ್ರೂ ಮುಟಕ್ತಾರ ಪಾಪಣ್ಣ ಮೊಟ್ಕೋ ಸ್ಪರ್ಧೆಯಲ್ಲಿ ಚಾಲೆಂಜ್ ಅಕ್ಸೆಪ್ಟ್ ಮಾಡಿದ್ಮೇಲೆ ಮುಟಕ್ಲೇಬೇಕು ಇಲ್ಲಾಂದ್ರೆ ಶೇಮ್ ಶೇಮ್ ಪಪ್ಪಿ ಶೇಮ್ ಆಲ್ ದ ಮಂಕೀಸ್ ನೋ ಯುವರ್ ನೇಮ್ ನಿಮ್ಮಿ ನನ್ನ ಹೆಸರೇನು ಪಾಪಣ್ಣ ವೆರಿ ಮಂಕೆ ಶೇರೆ ಏನೋ ಸಿಗತ್ತೆ ಇದರಿಂದ ಪಾಪಣ್ಣ ಬಕ್ರ ಮಾಡೋ ಅರ್ಥದಲ್ಲಿ ನಿನ್ಗೇನೋ ಸಿಗುತ್ತೆ ಜಸ್ಟ್ ಫಾರ್ ಫನ್ ಮಾಸ್ ಎಂಟರ್ಟೈನ್ಮೆಂಟ್ ಒಬ್ರನ್ನೊಬ್ರು ತಮಾಷೆಗೆ ಮೊಟ್ಕೊಳ್ಳೋದಪ್ಪ ಮೊಟ್ಕೋರ್ ಚೈನ್ ಮಾತ್ರ ಬೆಳೀತಾ ಇರುತ್ತಾ ಶ್ರೀಹರಿ ಕಮ್ ಮಾಡೋ ಗೋ ಮಾಡೋಣ ನನ್ಗೂ ಯಾರಾದ್ರೂ ಇನ್ಶರ್ಟ್ ಮಾಡ್ಕೊಂಡಿರೋ ಜೆಂಟ್ಸ್ ನ ಶೋ ಮಾಡೋ ಮೊಟಕ್ ಬಿಡ್ತೀನಿ ನಿಮ್ಮೆ ಒಂದ್ ಐಡಿಯಾ ನಾಳೆ ಬೆಳಗ್ಗೆ ಪಾಪಣ್ಣ ಆಫೀಸ್ಗೆ ಹೋಗ್ತಿರ್ತಾನಲ್ಲ ಮುಟಕ್ ಬಿಡು ರಿಲೇಟಿವ್ಸ್ ನ ಮೊಟಕ್ ಬಾರ್ದಂತೆ ಕಣೋ ಹೌದಾ ಕಾಂಪ್ಲಿಕೇಟೆಡ್ ಯಾ ಅಯ್ಯೋ ದೇವ್ರೆ
ನನ್ನ ಯಾರೋ ನಾಮಿನೇಟ್ ಮಾಡಿದಾರೆ. ಒಳ್ಳೇದೇ ಆಯ್ತು. ಏನಂತ ಇದೆ? ರಸ್ತೆಯಲ್ಲಿ ಹೋಗೋ ಸುಂದರಿ ತಲೆನ ನಾನ್ ಮುಟ್ಟಕ್ಬೇಕಂತೆ. ಪಾಪಣ್ಣ, ಎಕ್ಸ್ಪೀರಿಯನ್ಸ್ ಅಲ್ಲಿ ಒಂದ್ ಮಾತು ಹೇಳ್ತೀನಿ. ರಸ್ತೆಲಿ ಹೋಗೋ ಸುಂದರಿಯರಿಗೆಲ್ಲ ತಲೆ ಮುಟ್ಕಿದ್ರೆ ಧರ್ಮ ಡೇಟ್ಗಳು ಬೀಳುತ್ತೆ. ಸ್ವಲ್ಪ ಹುಷಾರು. ಹೋಗಲೇ, ಈವ್ ಟೀಸಿಂಗು, ಫಿಸಿಕಲ್ ಅಸಾಲ್ಟ್ ಅಂತ ನನ್ನ ಮೇಲೆ ಕೇಸ್ ಹಾಕ್ಬಿಡ್ಲಿ. ಅದಕ್ಕೆ ಈ ನಾನ್ಸೆನ್ಸ್ ಅಲ್ಲೆಲ್ಲ ನಾನು ಪಾರ್ಟಿಸಿಪೇಟ್ ಮಾಡಕ್ ಹೋಗಲ್ಲ. ಹಲೋ, ಹಂಗೆಲ್ಲ ಮಾಡಂಗಿಲ್ಲ. ಈ ಸ್ಪರ್ಧೆಯಲ್ಲಿ ಚಾಲೆಂಜ್ ಕೊಟ್ಮೇಲೆ ಆಕ್ಸೆಪ್ಟ್ ಮಾಡ್ಲೇಬೇಕು. ಚೈನ್ ಕಟ್ಟೋಗ್ಬಿಡುತ್ತೆ. ಹೋಗಲೇ ಅಂತ ಯಾವ ರೂಲ್ಸು ಇಲ್ಲ. ರೀ, ನನ್ ಫ್ರೆಂಡ್ ಶ್ರುತಿ ಇದ್ದಾಳಲ್ಲ, ಯಾರು ರಮೇಶ್ ಅವ್ರ ಮಗಳು? ಕರೆಕ್ಟ್, ಅವಳೇ ನಿಮ್ಮನ್ನ ಈ ಸ್ಪರ್ಧೆನಲ್ಲಿ ನಾಮಿನೇಟ್ ಮಾಡಿರೋದು. ಅವಳ ಚಾಲೆಂಜ್ ನ ಅಕ್ಸೆಪ್ಟ್ ಮಾಡ್ಲಿಲ್ಲ ಅಂತಂದ್ರೆ ನನಗೆ ಅವಮಾನ ಆಗತ್ತೆ. ರಸ್ತೆನಲ್ಲಿ ತಲೆ ಎತ್ಕೊಂಡು ಓಡಾಡಕ್ ಆಗಲ್ಲ. ಆಯ್ತು, ಆ ಶ್ರುತಿ ರಮೇಶ್ನ ರಸ್ತೆಗೆ ಬರಕ್ ಹೇಳು, ಮುಟ್ಟಕ್ತೀನಿ. ಪುಂಡಾ ಪುಂಡಾ, ಅಯ್ಯಯ್ಯೋ ಕೈ ಮುಗಿತೀನಮ್ಮ, ಕಾಲಿ ಮಾತ್ರ ಬೀಳ್ಬೇಡ. ಸಿಕ್ಕಲ್ಲಿ ಬೀಳ್ತಿಲ್ಲಮ್ಮ ನೀನು. ಹೇ ಪುಂಡಾ, ನಾನು ದಾರಿನಲ್ಲಿ ಬರ್ತಾ ಇದ್ದೆ. ಒಬ್ಳು ಹುಡುಗಿ ಹತ್ರ ಬಂದ್ಬಿಟ್ಟು ನನಗೆ ಹೀಗೆ ಮಾಡಿಕಿಲ್ಲ ಕಣ, ತುಂಬಾ ಚೆನ್ನಾಗಿತ್ತು. ಅದೇನೋ ಮೊಟ್ಕೋ ಸ್ಪರ್ಧೆ ಶುರುವಾಗಿದೆ. ಅದೇ ಅದ್ರ ಬಗ್ಗೆನೇ ಮಾತಾಡ್ತಿದ್ವಿ ನಾವು. ಇದೇನೋ ಹೊಸ ಶುರುವಾಗಿದೆ ಕಣೋ, ಮೊಟ್ಕೋ ಚಾಲೆಂಜ್ ಅತೆ. ಅಲ್ಲ, ಐಸ್ ಬಕೆಟ್ ಚಾಲೆಂಜ್ ಮುಗೀತು, ಕಿಕ್ಕಿ ಚಾಲೆಂಜ್ ಮುಗೀತು. ಇದನ್ನೆಲ್ಲ ಯಾರು ಶುರು ಮಾಡ್ತಾರೆ? ನೀವು ನಾಮಿನೇಟ್ ಆಗಿದ್ದೀರಾ ಅಂತ ಮೆಸೇಜ್ ಬಂದ್ರೆ ನೀವು ಮುಟ್ಟಕ್ಲೇಬೇಕು. ಚೈನ್ ಬ್ರೇಕ್ ಮಾಡೋ ಹಾಗಿಲ್ಲ. ಏ, ನನ್ನನ್ನು ನಾಮಿನೇಟ್ ಮಾಡಿದ್ದಾರೆ. ಯಾರೋ ಕಟ್ಟು ಮಸ್ತಾಗಿರೋ ವ್ಯಕ್ತಿಗೆ ಮೊಟಕ್ಬೇಕಂತೆ. ಯಾರು? ಅಯ್ಯಯ್ಯೋ, ಮನೇಲಿ ಶ್ರೀಮತಿ ಇದ್ದಿದ್ರೆ ಮೊಟಕ್ಬೋದಾಗಿತ್ತು. ಯಾಕೆಂತಂದ್ರೆ ಅವಳಿಗಿಂತ ಕಟ್ಟು ಮಸ್ತಾಗಿರೋ ವ್ಯಕ್ತಿ ಯಾರೋ ಇದಾರೆ. ದಿನ ಅವಳು ನನ್ನ ಮೊಟಕ್ತಾ ಇದ್ಲು, ಈಗ ನಾನು ಮೊಟಕ್ಬೋದಾಗಿತ್ತೆ. ಒಳ್ಳೆ ಚಾನ್ಸ್ ಮಿಸ್ ಆಯ್ತು ನನಗೆ. ಜಯ ಆಂಟಿ ತಲೆನೇ ಮೊಟ್ಕೆ. ಅವರು ಒಳ್ಳೆ ಪರ್ಸನಾಲಿಟಿ ಇದಾರಲ್ಲ. ಏ, ಅವಳು ಕೋಮಲೆ. ಕಟ್ಟು ಮಸ್ತಾಗಿರೋ ವ್ಯಕ್ತಿ ಅಂತಂದ್ರೆ ಅವಳು ಗಂಡ ಬಾಕ್ಸರ್ ಬಲರಾಮ್. ಅವನೇನಾದ್ರೂ ನನ್ನ ತಲೆ ಮೊಟಕಿದ್ರೆ ನನ್ನ ತಲೆ ಭುಜಕ್ಕೆ ಅಂಟ್ಕೊಂಡ್ಬಿಡುತ್ತೆ ಅಷ್ಟೇನೆ. ಅಪ್ಪ, ಪಾಪ ನಾನು ಈ ಚಾಲೆಂಜ್ ಅಲ್ಲಿ ನಾಮಿನೇಟ್ ಆಗಿದ್ದಾನೆ. ರಸ್ತೆಲಿ ಹೋಗೋ ಯಾರಾದ್ರೂ ಒಬ್ಬ ಸುಂದರಿಗೆ ತಲೆ ಮುಟ್ಟಕ್ಬೇಕಂತೆ. ಹೌದಾ? ಎಂತ ಒಳ್ಳೆ ಚಾನ್ಸು. ಅವನು ಒಪ್ಕೊಳಕ್ಕೆ ರೆಡಿ ಇಲ್ಲ. ಹೌದೇನು? ಎಂತ ಒಳ್ಳೆ ಚಾನ್ಸ್ ಬಿಡ್ತಾ ಇದೀಯ ನೀನು. ಒಪ್ಕೊಳ್ಳು, ಸುಂದರಿ ಮೊಟಕೋ ಚಾನ್ಸ್ ಯಾವತ್ತೂ ಸಿಗೋದಿಲ್ಲ ನಿನಗೆ. ಒಪ್ಕೊಳ್ಳಿಲ್ಲ ಅಂದ್ರೆ ನನ್ನ ಮರ್ಯಾದೆ ಹೋಗುತ್ತೆ. ಒಪ್ಕೊಡಿ. ಆಯ್ತು, ನಾನು ಒಂದ್ ಕೈ ನೋಡೇ ಬಿಡ್ತೀನಿ. ನಡೀರಿ, ಎಲ್ರು ಮೊಟ್ಕಣ. ಬನ್ನಿ ಬನ್ನಿ ಬನ್ನಿ, ಬಾಯ್. ತೋರಿಸ್ತಾರೆ. ಪುಂಡ, ಹುಷಾರಾಗಿರ್ಬೇಕು. ಯಾರಾದ್ರೂ ತಲೆ ಕೆಟ್ಟವ್ರು ಸಿಕ್ಕರೆ ತುಂಬಾ ಕಷ್ಟ. ಆಮೇಲೆ ಫಿಸಿಕಲ್ ಅಸಾಲ್ಟ್ ಕೇಸ್ ಅಂತ ಹಾಕಿದ್ರೆ ಇನ್ನೂ ಕಷ್ಟ. ಆಯ್ತಾ? ಸರಿ ಸರಿ. ಅಪ್ಪ, ಏನಪ್ಪ? ನಾನ್ ಈ ಕಡೆ ಹೋಗ್ಬೇಕಲ್ವಪ್ಪ? ಓ, ಹೌದೌದು, ನಾನು ನಿಮಗೆ ಹೆಲ್ಪ್ ಮಾಡ್ಬೇಕಲ್ಲ. ಹೌದು. ಆಯ್ತಾ? ಗುಡ್ ಬಾಯ್. ಬಾಯ್. ಬಿಡಿ ಮೇಡಮ್. ಮೇಡಮ್ ಬಿಡಿ ಮೇಡಮ್, ಬಿಡಿ. ಪ್ರಿಯತಮ, ಪ್ರಿಯತಮ ಮೇಡಮ್, ಯಾರು? ಬಿಡಿ ಮೇಡಮ್. ನೀವೇ ನನ್ ಪ್ರಿಯತಮ, ನೀವೇ ನನ್ ಗಂಡ. ಬಿಡ್ರಿ ಅಪ್ಪ. ನಾನು ಕಾಯ್ತಾನೆ ಇದ್ದೆ, ನನ್ಗೂ ಯಾರಾದ್ರೂ ಬಂದು ಮೊಟಕ್ಲಿ ಅಂತ. ಸುಮ್ನೆ ಮುಟ್ಟಕ್ದೆ. ಮೊಟ್ಕೋ ಸ್ಪರ್ಧೆ ಇದು. ನಂದು ಒಂದ್ ಸ್ಪರ್ಧೆ ಇದೆ. ಅದೇನು ಅಂತ ಗೊತ್ತಾ? ಏನು? ನನ್ನನ್ನು ಯಾರು ಮೊಟಕ್ತಾರೋ ಅವ್ರ ಜೊತೆ ಒಂದ್ ರಾತ್ರಿ ಕಳಿಬೇಕು ಅಂತ. ಮೇಡಮ್, ಏನ್ ಮೇಡಮ್ ಹೇಳ್ತಿದ್ದೀರಾ ನೀವು? ನಾನು ನಿಮ್ ಜೊತೆ ಒಂದ್ ರಾತ್ರಿ ಕಳಿಬೇಕಾ? ಯಾಕೆ ಚಿನ್ನ, ನನ್ ಬೇಡ್ವಾ? ನೋಡಿ ನೋಡಿ, ಮತ್ತೆ ಮೇಡಮ್ ನೀವು ಯಾಕೆ ನನ್ ಕಂಡ್ರೆ ಅಷ್ಟು ಭಯನಾ? ಏನಾದ್ರೂ ಹುಲಿನ, ಚಿರತೆನ, ಸಿಂಹನ? ಯಾಕೆ ನಿಮ್ಮನ್ನ ಕಚ್ಚಿ ಆದ ತಿನ್ನಾಕ್ಬಿಡ್ತೀನ ಅಥವಾ ತಬ್ಕೊಂಡು ಎತ್ತಾಕೊಂಡು ಹೋಗ್ಬಿಡ್ತೀನ? ಬಿಡಿ ಮೇಡಮ್. ನೋಡಿ, ಪದೇ ಪದೇ ನನ್ ರೇಗಿಸ್ಬೇಡಿ. ನಾನಂತವ್ನಲ್ಲ. ತಲೆ ಕೆಟ್ರೆ ನನ್ನ ಮನುಷ್ಯನೇ ಆಗಿರಲ್ಲ. ನನ್ಗೂ ಮನುಷ್ಯ ಬೇಡ ರಾಜ. ಬಾ, ರೆಸಾರ್ಟ್ಗೆ ಹೋಗೋಣ. ಯಾಕೆ? ಮೀಟ್ ಇದ್ರೆ ಫಿಸಿಕಲ್ ಅಸಾಲ್ಟ್ ಕೇಸ್ ಹಾಕೋಣ ಅಂತನಾ? ಈಗ ರೆಸಾರ್ಟ್, ಆಮೇಲೆ ಕೋಟ. ಅದಕ್ಕೆ ತಾನೇ ನಿನ್ನ ಎತ್ತಾಕೊಂಡು ಹೋಗ್ತಾ ಇರೋದು. ಒಂದ್ಸಲ ನನ್ನ ಜೊತೆ ರೆಸಾರ್ಟ್ ಬಾ, ನಾನು 10 ಲಕ್ಷ ಕ್ಲೈಮ್ ಮಾಡ್ತೀನಿ. ಯಾಕೋ ಹೆದರ್ಕೊಂಡು ನೋಡ್ತಾ ಇದೀಯಾ? ರಸ್ತೆಲಿ ಹೋಗ್ತಿರೋ ಹುಡುಗಿಗೆ ಮೊಟ್ಕದ್ ಧೈರ್ಯ ಇದೆ. ಇನ್ನೊಂದ್ಸಲ ನನ್ ಕೈಗೆ ಸಿಗೋ, ನಿನಗ್ ಮಾಡ್ತೀನಿ. ಹೆಣ್ಮಕ್ಳು ಅಂದ್ರೆ ಕೇವಲ ಅನ್ಕೊಂಡಿದೀಯಾ? ಅಪ್ಪ, ಯಾರಾದ್ರೂ ಒಬ್ಬ ಕಟ್ಮಸ್ತ್ ಆಗಿರೋ ವ್ಯಕ್ತಿ ತಲೆ ಮುಟ್ಟಕ್ಬೇಕು ಅಂದಲ್ಲಪ್ಪ. ಬೇಗ ಯಾರಾದ್ರೂ ಸಿಗ್ತಾರ ನೋಡಿ ಕೆಲಸ ಮುಗಿಸೋ. ನಾನು ಇನ್ಶರ್ಟ್ ಮಾಡ್ಕೊಂಡಿರೋ ಪರ್ಸನ್ಗೆ ಮೊಟಕ್ಬೇಕಂತೆ. ಹೌದಾ? ನಾನು ಇನ್ಶರ್ಟ್ ಮಾಡ್ಕೊಂಡಿಲ್ಲಪ್ಪ. ನಾವೇ ಮೊಟಕಿ ನಾವೇ ಸೆಲ್ಫಿ ತಗೋಬೇಕು ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ ಕಣಪ್ಪ. ಅದಕ್ಕೆ ಯಾಕಪ್ಪ ತಲೆ ಕೆಡಿಸ್ಕೋತ್ಯಾ? ನೀನ್ ಮುಟ್ಕೋ, ನಾನ್ ಫೋಟೋ ತೆಗಿತೀನಿ. ಹಿಂಗೆ ಅಲ್ಲಿ ನೋಡಿ ಇನ್ಸರ್ಟ್ ಮಾಡ್ಕೊಂಡಿರೋ ವ್ಯಕ್ತಿ. ಎಸ್ ಕಣೋ, ಗೋ ಮಾಡಿ ಮೊಟ್ಕನ. ಇರೋ, ನನಗೆ ಹೆಲ್ಪ್ ಮಾಡು. ಅದಿಮ್ಮ,
ನಡುವಿನ ಕೈ ಕೊಟ್ಟಿಲ್ಲ ನೀನು ಈಗ ನಾನೇನಪ್ಪ ಮಾಡಲಿ ಯಾರು ಸಿಗ್ತಾರೆ ಒಳ್ಳೆ ಗಿರಾಕಿನ ಹುಡುಕ್ತೀನಿ ನಾನು ಶ್ರೀಹರಿ ನಾನು ಇವಾಗ ಗೋ ಮಾಡಿ ಮುಟ್ಟುಕ್ತೀನಿ ನೀನು ಅದನ್ನ ಫೋಟೋ ತೆಗಿ ಓಕೆನಾ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ. ಟೈಮ್ ಎಷ್ಟು ವಾಚ ಇಲ್ವಲ್ಲ? ಹೌದಾ ಗೋ ಮಾಡಿ ಏನ್ ಪುಟ ಚಾಕ್ಲೇಟ್ ಬೇಕಾ ಇಲ್ಲ ಲಾಲಿಪಾಪ್ ಬೇಕಾ? ಬಾ ಕೊಡಿಸ್ತೀನಿ ಬಾ. ಏನ್ರಿ ಮಗು ಕೇಳಿದ್ರೆ ಚಾಕ್ಲೇಟ್ ಕೊಡ್ಸಕ್ಕಾಗಲ್ವಾ? ಅವ್ಳ ಮಗು ಅಂತ ಯಾರು ಹೇಳಿದ್ದು? ದೊಡ್ಡ ಹುಡುಗಿ ಇಳಿಸ್ರಿ ಫಸ್ಟ್ ನೀವು. ಹಾಗಾದ್ರೆ ದೊಡ್ಡ ಚಾಕ್ಲೇಟ್ ಕೊಡಿಸ್ತೀನಿ ಬಿಡ್ರಿ. ಹುಡುಕಿದಾಯ್ತಲ್ಲ ಹೋಗಿ ಸುಮ್ಮನೆ ನೀವು ಹೋಗಿ. ಇಲ್ಲ ಶಿಶುಪಾಲ ಕತ್ತೆಗಳಿಗೆಲ್ಲ ಮದುವೆ ಆಗ್ತಾ ಇದೆ ನನ್ಗೆ ಯಾಕೋ ಆಗ್ತಾ ಇಲ್ಲ. ನೀನ್ ಕತ್ತೆ ಅಲ್ಲ ಕಣೋ ಈ ಇನ್ಸ್ಪೆಕ್ಟರ್ ಪುಟ್ಟ ಅಂದ್ರೆ ಹುಡುಗಿರ್ ಲೈನ್ ನಿಲ್ಬೇಕು ಪೆರೇಡ್ ಮಾಡಕ ಅಲ್ಲ ಮದುವೆ ಆಗಕ್ಕೆ. ಒಂದು ಹುಡುಗಿ ಇಷ್ಟಪಟ್ಟಿದ್ದಾಳ ಕಣೋ, ನೆಟ್ಟಲ್ಲಿ ಪರಿಚಯ ಆಯ್ತು. ಆದ್ರೆ ನನ್ನ ತಲೆ ಹೀಗೆ. ಓಹೋ ಅವಳು ಮೆಸೇಜು ನೀನು ಮೆಸೇಜು ನೆಟ್ಟಲ್ಲೇ ಲವ್ ಏನ್ ಹೆಸರು ಸಾಗರಿ ಅಂತ ಕಣೋ. ಹೆಸರೇನೋ ಚೆನ್ನಾಗಿದೆ ವಿಗ್ ತಲೆ ಮೇಲೆ ಇದೆ ಅಂತ ಭಯನಾ ನನ್ನ ತಲೆ ಗುಂಡಾಗಿದೆ ಅಂತ ಹುಡುಗಿರು ಒಪ್ತಾ ಇಲ್ಲ. ನಾನು ಸಾಗರಿಗೆ ವಿಗ್ ಹಾಕಿರೋ ಫೋಟೋ ಎಲ್ಲ ಕಳ್ಸಿದ್ದೀನಿ. ಅವಳು ನೀನ್ ಹೇರ್ ಸ್ಟೈಲ್ ಬೊಂಬಾಟಾಗಿದೆ ಅಂತ ಒಪ್ಪಿದಾಳ ಕಣೋ. ಏ ಹಂಗಂದ್ಮೇಲೆ ವಿಗ್ ಹಾಕೊಂಡೆ ಮದ್ವೆ ಆಗು ಲಗಾಯಿಸು ಫಸ್ಟ್ ನೈಟ್ ಅಲ್ಲಿ ನನ್ನ ತಲೆ ಬೋಳ್ ಅಂತ ಗೊತ್ತಾದ್ರೆ ಫಸ್ಟ್ ನೈಟ್ ಮುಗ್ದೋಗಿರ್ತಲ್ಲ ಏನು ಮಾಡಕ್ಕಾಗಲ್ಲ ನಡಿ ಏನಪ್ಪ ನಿಂದು ಶೂಸ್ದು ಗೋಳು? ಅಯ್ಯ ಏ ಶೂ ಕಿತ್ತೋಯ್ತು ಕಣ ನಾನ್ ಮನೆಗೆ ಹೋಗ್ಬರ್ಲಾ ಅಪ್ಪ ಚಾಲೆಂಜ್ ಅಲ್ಲಿ ಸೋಲ್ಬಾರ್ದಪ್ಪ, ಸೋಲ್ಬಾರ್ದು. ನನಗೆ ನೀನೇ ತಾನೇ ಹೇಳ್ಕೊಟ್ಟಿದ್ದು. ಪಾಪ ಯಾರನ್ನಾರು ಬೇಗ ಮುಟ್ಟುಕ್ಬಿಟ್ಟು ಮನೆಗೆ ಹೊಟ್ಟೋಗೋಣ. ಹೌದಾ ಯಾರು ಅಂತ ಇವತ್ತು ರಜಾ ಏನು ಯಾವನು ಕಾಣ್ತಾನೆ ಇಲ್ಲ ಎಷ್ಟು ಹಲೋ ಏನಾಯ್ತು? ಯಾಕೆ ಹಿಂಗ್ ಬಿದ್ದೋದ್ರಿ? ತಲೆ ತಿರುಗಿ ಬಿಡುತ್ತೆ ಸರ್. ನೀನ್ ಬಿದ್ದಿದ್ದು ನೋಡಿ ನನಗೆ ತಲೆ ತಿರುಗ್ತು ಏನಯ್ಯ ಹೆದರ್ಸ್ತೀಯ ಹಿಂಗೆ ಹುಷಾರಾಗಿ ಹೋಗ್ಬೇಕು. ಹೋಗು. ಹೋಗಿ ಹೋಗಿ